ಅವರಲ್ಲೇ ವರಿಷ್ಠರು ಹೇಳ್ತಾರೆ ಎಷ್ಟು ಅವಧಿ ಇನ್ನೊಂದು ಮತ್ತೊಂದು ಹೇಳೋಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಅಂತ ಅವ್ರ ಪಕ್ಷದಲ್ಲೇ ಈಗಾಗಲೇ ವರಿಷ್ಠರು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಅವ್ರು ಕೇಳಿರೋದು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಬಹುಮತ ಒಳ್ಳೆ ಸಂಖ್ಯೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆದ್ದರೆ ಸಿದ್ದರಾಮಯ್ಯನವ್ರು ಮುಂದುವರಿತಾರೆ ಅನ್ನೋಂಥದ್ದನ್ನ ಸಂಬಂಧ ಕಲ್ಪಿಸಿದ್ದಾರೆ. ಆದರೆ ನಡೀತಿರೋವಂಥ ಚುನಾವಣೆ ವಿಧಾನಸಭೆ ಚುನಾವಣೆ ಅಲ್ಲ, ನಡೀತಿರೋ ಚುನಾವಣೆ ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ. ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರು ಯಾಕೆ ತರ್ತೀರಪ್ಪ? ಸಿದ್ದರಾಮಯ್ಯನವ್ರು ಏನಾದ್ರು ಲೋಕಸಭಾ ಚುನಾವಣೆ ನಿಲ್ತಿದ್ದಾರಾ? ಸಿದ್ದರಾಮಯ್ಯನವ್ರು ಏನಾದ್ರು ಪ್ರಧಾನಮಂತ್ರಿ ಅಭ್ಯರ್ಥಿಗಳ? ಯಾಕೆ ಡಾಕ್ಟರ್ ಯತೀಂದ್ರ ಅವರಿಗೆ ಈ ತಿಳುವಳಿಕೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅವರು ಇವತ್ತು ತಿಳುವಳಿಕೆ ಹೆಚ್ಚಿಸ್ಕೋಬೇಕು. ನಡೀತಿರೋದು ವಿಧಾನಸಭೆ ಚುನಾವಣೆ ಅಲ್ಲ, ನಡೀತಿರೋದು ಲೋಕಸಭಾ ಚುನಾವಣೆ. ಈ ಲೋಕಸಭಾ ಚುನಾವಣೆ ರಾಷ್ಟ್ರೀಯ ನಾಯಕರಂದ್ರೆ ನಾನು ಪ್ರಧಾನಮಂತ್ರಿ ಆಗ್ತಾರಾ? ಅವ್ರೇನಾರ ನಡೀತಿರೋದು ಲೋಕಸಭಾ ಚುನಾವಣೆ. ಲೋಕಸಭಾ ಚುನಾವಣೆಯಲ್ಲಿ ನಡೀತಿರೋದು ಏನು ವಿಚಾರ? ನರೇಂದ್ರ ಮೋದಿಯವ್ರು ಮಾಡಿರೋ ಕೆಲಸ ಈ ದೇಶದ ಜನಕ್ಕೆ ಸಲ್ಲಿದಾರಾ? ಅಭಿವೃದ್ಧಿ ಜನಕ್ಕೆ ಸಂತೋಷ ಇದೆಯಾ? ಜನರು ನರೇಂದ್ರ ಮೋದಿ ಮೇಲೆ ಅಭಿಮಾನ ಇದೆಯಾ? ಆ ಪ್ರಶ್ನೆ ಇವತ್ತು ಒಪ್ಕೊಳ್ಳೋರು ನರೇಂದ್ರ ಮೋದಿಯವ್ರು ಬೆಂಬಲ ಕೊಡ್ತಾರೆ, ಇಲ್ಲದವರು ಇಲ್ಲ ಅಂತ. ಇವತ್ತು ಈ ಪ್ರಶ್ನೆ ಇರಬೇಕಾದ್ರೆ ಸಿದ್ದರಾಮಯ್ಯನವ್ರನ್ನ ಯಾಕ್ರಪ್ಪ ಮಧ್ಯೆ ತರ್ತೀರಾ? ಏನಾದ್ರು ಕಾಂಗ್ರೆಸ್ ಪಕ್ಷದಿಂದ ಅವ್ರನ್ನೇನೋ ಲೋಕಸಭಾ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಏನಾದ್ರು ಘೋಷಣೆ ಮಾಡಿದಾರಾ? ಅಥವಾ ನಿಮ್ಗೆ ಯಾಕೆ ಆತಂಕ? ಕೊಟ್ಟಿರೋದು ವಿಧಾನಸಭೆ ಚುನಾವಣೆಯಲ್ಲಿ ನಿಮಗೆ ಬಹುಮತ ಕೊಟ್ಟಿದ್ದಾರೆ, 136 ಜನ ಕೊಟ್ಟವ್ರೆ. ಇನ್ನೂ ಯಾಕೆ ನಡೀತಾನೇ ಇದ್ದೀರಲ್ಲ? ಇದನ್ನು ಬಿಡಿ. ಎಲ್ಲೆಲ್ಲೋ ಸಂಬಂಧ ಕಲ್ಪಿಸೋಂಥ ನಮ್ಮ ಜನರು ಬಹಳ ಬುದ್ಧಿವಂತರು ನಮ್ಮ ನಾಡಿನ ಜನರು. ಹಾಗಾಗಿ ಇದು ಯಾವುದು ಸಂಬಂಧ ಇಲ್ಲ. ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಆಗಬೇಕು ಅಂತ ಪ್ರತಿಯೊಬ್ಬ ಕನ್ನಡಿಗನ ಇಚ್ಛೆ. ಆ ಇಚ್ಛೆ ಪ್ರಕಾರವಾಗಿ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗ್ತಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ 100ಕ್ಕೆ 100 28 ಸೀಟನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ತೀವಿ. ಹಾಗಾಗಿ ಅವ್ರ ಮುಖ ತೋರಿಸ್ಕೊಳ್ಳೋಕ್ಕಲ್ಲ. ನನಗೆಲ್ಲಿ ನರೇಂದ್ರ ಮೋದಿಯವ್ರು ಓಟ್ ಹಾಕ್ಬಿಟ್ರೆ ನನ್ನ ಕತೆ ಏನಪ್ಪ ಅಂತ ಇವ್ರಿಗೇನು ಆತಂಕ ಇರಬೇಕು. ಈ ಆತಂಕವನ್ನು ಬಿಡಿ. ನಡೀತಿರೋದು ಲೋಕಸಭಾ ಚುನಾವಣೆ. ಈ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಷ್ಟೇ. ನೋಡಿ, ಪಕ್ಷ ವಿಶಾಲವಾಗಿದೆ, ಅವಕಾಶಗಳು ವಿಶಾಲವಾಗಿರುತ್ತೆ. ಯಾರಿಗೂ ಭಾರತೀಯ ಜನತಾ ಪಾರ್ಟಿ ನಮ್ಮದವ್ರಿಗೆ ಯಾರಿಗೂ ಮೋಸ ಆಗಲ್ಲ. 108 ಅವಕಾಶ ಇರುತ್ತೆ. ಅವರು ಒಳ್ಳೆಯ ನಾಯಕರಿದ್ದಾರೆ. ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ. ಅವ್ರನ್ನೂ ಜೊತೆ ಕರ್ಕೊಂಡು ಹೋಗುವಂಥದ್ದೇ ಮಾಡ್ತೀವಿ. ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಹಾಗಾಗಿ ಯಾರೇ ನಮ್ಮ ಪಕ್ಷವನ್ನು ಸೇರ್ಪಡೆಯಾಗಿ ನಮ್ಮ ಜೊತೆ ಇರೋವಂಥವ್ರು ಯಾರೇ ಸೇರ್ಪಡೆಯಾಗಿ ಜೊತೆ ಇರ್ತಾರೋ, ನಾನು ಹೇಳೋಕ್ಕೆ ನಾನು ಅಷ್ಟು ದೊಡ್ಡವನಲ್ಲ. ಯಾವತ್ತು ಯಾರಿದ್ದರೂ ಪಕ್ಷದಲ್ಲಿ ಜೊತೆ ಇರೋರಿಗೆ ಯಾವತ್ತೂ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಒಳ್ಳೇದಾಗ್ತದೆ, ಹೀಗೆ ಆಗುತ್ತೆ, ಹಾಗೆ ಆಗುತ್ತೆ, ಇದನ್ನೇ ಮಾಡಬೇಕು. ಅದು ಮೈತ್ರಿ ಅಭ್ಯರ್ಥಿ ಯಾರಾಗುತ್ತಾರೆ ಅಂತ JDS ಪಕ್ಷದವ್ರು ನಿಶ್ಚಯ ಮಾಡ್ತಾರೆ. ಅದನ್ನು ನಿಶ್ಚಯ ಮಾಡಲಿಕ್ಕೆ ನಾನಲ್ಲ. ನಮ್ಮ ಕೆಲಸ ಏನಿದ್ರು 28 ಕ್ಷೇತ್ರದಲ್ಲೂ ಯಾರಾದರೂ ಒಪ್ಕೊಳ್ತೀವಿ. ಸನ್ಮಾನ್ಯ ಕುಮಾರಸ್ವಾಮಿಯವರು ಯಾರನ್ನ ಅವ್ರಿಗೆ ಪಕ್ಷಕ್ಕೆ ಟಿಕೆಟ್ ಕೊಟ್ಟರೆ, ಆ ಕ್ಷೇತ್ರ ಅವ್ರು ಕೊಟ್ಟರೆ, ಅವ್ರು ಯಾರನ್ನು ನಿಶ್ಚಯ ಮಾಡ್ತಾರೆ, ಆ ಪಕ್ಷದವ್ರು ಅವ್ರನ್ನ ಯಾರು ನಿಶ್ಚಯ ಮಾಡ್ಕೋತಾರೋ ಅದನ್ನು ಬೆಂಬಲ ಕೊಡ್ತೀವಿ. ನಮ್ಮ ಪಕ್ಷಕ್ಕೆ ಆದಾಗ ನಾವು ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದವ್ರು ವರಿಷ್ಠರು ನಿಶ್ಚಯ ಮಾಡ್ತಾರೆ ಯಾರನ್ನು ಅಭ್ಯರ್ಥಿ ಆಗಬೇಕು ಅಂತ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ.